ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ಎಸ್ ಪಾಟೀಲ್ ನಡಹಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಮಾತಿನಲ್ಲಿ ರಾಜಕಾರಣ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಗೂಬೆ ಕೂಡಿಸುವ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಮಾತ್ರ ಆಗಿಲ್ಲ. ಈ ಸರ್ಕಾರವನ್ನು ಕರ್ನಾಟಕದಿಂದ ಕಿತ್ತೊಗೆಯಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ದೀನದಯಾಳ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ಸಿಗುವ ಯೋಜನೆಗಳನ್ನು ರದ್ದುಪಡಿಸಿ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಮೋದಿ ಸರ್ಕಾರ ಪ್ರತಿ ರೈತರ ಖಾತೆಗೆ 2,000ದಂತೆ ಪ್ರತಿ ವರ್ಷ 6,000 ರು ಜಮಾ ಮಾಡುತ್ತಿದೆ. ಮೋದಿ ಪ್ರಧಾನಿಯಾಗುವ ಮೊದಲು ದೇಶ ದಿವಾಳಿಯಾಗಿತ್ತು. ಮೋದಿ ಪ್ರಧಾನಿಯಾದ ನಂತರ ದೇಶದ ಆರ್ಥಿಕ ಮಟ್ಟ ಸುಧಾರಿಸಿದೆ. ಗ್ಯಾರಂಟಿ ಯೋಜನೆಗೆ ಹಣ ಸಂಗ್ರಹವಾಗಲು ಮೋದಿ ಕಾರಣ ಎಂದ ನಡಹಳ್ಳಿ, ನೆರೆ ಬರ ತಾರತಮ್ಯದ ವಿಷಯದ ಕುರಿತು ಬರ ಮತ್ತು ನೆರೆ ಬಂದಾಗ ಒಕ್ಕೂಟ ವ್ಯವಸ್ಥೆಯ ನಿಯಮಾವಳಿಯಂತೆ ನಡೆಯಲಾಗಿದೆ ಎಂದು ಸಮಜಾಯಿಷಿ ನೀಡಿದರು. ಸಂಸದ ಹೆಗಡೆಯವರು ಹಿಂದುತ್ವದ ಹುಲಿ. ನಮ್ಮ ಪಕ್ಷದಲ್ಲಿ ಬಂಡಾಯ ಇಲ್ಲ, ಅದು ಮುನಿಸು ಅಷ್ಟೇ. ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕು. ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಬಲಪಡಿಸಲು ರಾಜ್ಯದ 28 ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್, ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಕುಮಟಾ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮಕುಮಾರ್ ನಾಯ್ಕ್, ಗ್ರಾಮೀಣ ಮಂಡಲಾಧ್ಯಕ್ಷ ಉಷಾ ಹೆಗಡೆ, ನಗರ ಮಂಡಲಾಧ್ಯಕ್ಷ ಆನಂದ ಸಾಲೇರ್, ಪ್ರಮುಖರಾದ ಗಣೇಶ ಸಣ್ಣಲಿಂಗಣ್ಣನವರ್, ಮಾಂತೇಶ್ ಹಾದಿಮನಿ ಮತ್ತಿತರರು ಇದ್ದರು. ಬಡವರ, ಯುವಕರ, ಮಹಿಳೆಯರ, ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಜಾರಿ ತಂದಿರತಕ್ಕಂಥದ್ದು ಮತ್ತು ಪ್ರತಿಯೊಬ್ಬ ಭಾರತೀಯನ ಜನಪ್ರಿಯ ಸರ್ಕಾರ ಅದು ನರೇಂದ್ರ ಮೋದಿಜಿಯವರ ಸರ್ಕಾರ. ಬಿಜೆಪಿ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿದೆ. ಪ್ರಧಾನಿ ಮೋದಿಯವರಿಂದ ಮಾತ್ರ ಸಂವಿಧಾನಕ್ಕೆ, ದೇಶಕ್ಕೆ ಗೌರವ. ವಿಶ್ವೇಶ್ವರ ಹೆಗಡೆ ಕಾಗೇರಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಿತ್ತೂರು ಭಾಗದಲ್ಲಿ ಭಾನುವಾರ ಪ್ರಚಾರ ಕೈಗೊಂಡರು. ಪ್ರಚಾರದ ನಡುವೆಯೇ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಿದರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು, ಖಾನಾಪುರ, ಉತ್ತರ ಕನ್ನಡ ಕ್ಷೇತ್ರಕ್ಕೆ ಒಳಗೊಂಡಿದ್ದು ಇಲ್ಲಿ ಕಾಗೇರಿ ಅವರು ಪ್ರಚಾರ ನಡೆಸುತ್ತಿದ್ದಾರೆ. ಅದರ ಭರಾಟೆ ನಡುವೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿ ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಜಾಪ್ರಭುತ್ವ ಭಾರತ ದೇಶಕ್ಕೆ ಸಂವಿಧಾನ ಮಹತ್ತರ ಕೊಡುಗೆ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕ ಬದ್ಧತೆಯೊಂದಿಗೆ ರಚನೆ ಮಾಡಿದ್ದು, ಸಂವಿಧಾನ ಬದಲಾವಣೆ ಎಂದಿಗೂ ಸಾಧ್ಯವಿಲ್ಲ. ಸಂವಿಧಾನದಲ್ಲಿ ಬಿಜೆಪಿಗೆ ನಂಬಿಕೆ ಇದೆ. ನಿಜವಾಗಿ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅಗೌರವ ತೋರಿದೆ. ಆದ ಕಾರಣ ಮತ್ತೊಮ್ಮೆ ಬಿಜೆಪಿಯನ್ನು ಬೆಂಬಲಿಸಿ ನರೇಂದ್ರ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ದೊಡ್ಡಗೌಡರು, ಸುರೇಶ್ ಮಾರಿಹಾಳ, ಮಂಡಳ ಅಧ್ಯಕ್ಷ ಬಸವರಾಜ ಪರವನ್ನನವರ್, ಪ್ರಮುಖರಾದ ಶಿವಾನಂದ್, ಶೇಖರ ಕುಲಕರ್ಣಿ ಹಾಗೂ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಇದ್ದರು. ಶಿರಸಿಯ ನಿತ್ಯಾನಂದ ಮಂದಿರದಲ್ಲಿ ಏಪ್ರಿಲ್ 16ರಿಂದ ರಾಮನವಮಿ ಉತ್ಸವ. ಶಿರಸಿ ನಗರದ ಮರಾಠಿಕೊಪ್ಪದ ನಿತ್ಯಾನಂದ ಮಂದಿರದಲ್ಲಿ ಏಪ್ರಿಲ್ 16ರಿಂದ 18ರವರೆಗೆ ಶ್ರೀರಾಮನವಮಿ ಉತ್ಸವ ಮತ್ತು ಶ್ರೀರಾಮ ರಥೋತ್ಸವ ಜರುಗಲಿದೆ ಎಂದು ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷ ವಿಷ್ಣು ಹರಿಕಾಂತ್ ತಿಳಿಸಿದರು. ಅವರು ಶನಿವಾರ ಮಠದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅವಧೂತ ಶ್ರೀ ನಿತ್ಯಾನಂದ ಸ್ವಾಮೀಜಿ ಶಿಷ್ಯರಾದ ಶ್ರೀ ಮಹಾಬಲಾನಂದ ಸ್ವಾಮೀಜಿ ನಿತ್ಯಾನಂದ ಮಠದಲ್ಲಿ ಸ್ಥಾಪಿಸಿದ ಶ್ರೀ ರಾಮಾಂಜನೇಯ ದೇವಸ್ಥಾನದಲ್ಲಿ ರಾಮನವಮಿ ಉತ್ಸವ ಹಾಗೂ ರಾಮೋತ್ಸವ ಏಪ್ರಿಲ್ 16ರಿಂದ 18ರವರೆಗೆ ಮಂಜುಗುಣಿಯ ವೇದಮೂರ್ತಿ ಶ್ರೀನಿವಾಸ ಭಟ್ಟ ಹಾಗೂ ವೇದಮೂರ್ತಿ ಕುಮಾರ ಭಟ್ಟ ಕೊಳಗ್ಬೀಸ್ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು. ಏಪ್ರಿಲ್ 18ರಂದು ಶ್ರೀರಾಮ ರಥೋತ್ಸವ ಜರುಗಲಿದ್ದು ಬೆಳಗ್ಗೆ 6 ಗಂಟೆಯವರೆಗೆ ಮಹಾಭಿಷೇಕ, ಸಂಜೆ 5:30 ಗಂಟೆಗೆ ರಥಾರೋಹಣ ಪೂಜೆ, ರಥಾಯನ, ಅಷ್ಟಾವಧಾನ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ವಿಷ್ಣು ಹರಿಕಾಂತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷರಾದ ರಾಮು ಮೊಗೇರ್, ಸದಸ್ಯರಾದ ಸುರೇಶ್ ಸಾಲೇರ್, ಚಂದ್ರಶೇಖರ್ ಮೊದಲಾದವರು ಇದ್ದರು. ಶಿರಸಿಯಲ್ಲಿ ಸಂಗೀತ ಸಂಧ್ಯಾ ಸನ್ಮಾನ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನ ಸಪ್ತಕ ಸಂಸ್ಥೆಯು ನಗರದ ವಿನಾಯಕ ಸಭಾಂಗಣದಲ್ಲಿ ಹಮ್ಮಿಕೊಂಡ ಅರ್ಥಪೂರ್ಣ ಸನ್ಮಾನ ಹಾಗೂ ಸಂಗೀತ ಸಂಧ್ಯಾ ಕಾರ್ಯಕ್ರಮ ಕಲಾಸಕ್ತರ ಮನತಣಿಸಿತು.
ಕುಮಾರಿ ಸಿಂಚನಡಿ ದಾನಗೇರಿ ಗುಂದ ಅವರ ವಾಯಲಿನ್ ವಾದನಕ್ಕೆ ಗುರುರಾಜ ಆಡಕಳ ಅವರ ತಬಲಾ ಗಮನ ಸೆಳೆಯಿತು. ಬಳಿಕ ಬೆಂಗಳೂರಿನ ಅನಘಾ ಭಟ್ಟ ಅವರ ಗಾಯನ ಕಲಾಸಕ್ತರನ್ನು ಆಕರ್ಷಿಸಿತು. ಗಾಯನಕ್ಕೆ ತಬಲಾದಲ್ಲಿ ಗುರುಮೂರ್ತಿ ವೈದ್ಯ, ಹಾರ್ಮೋನಿಯಂನಲ್ಲಿ ಭರತ್ ಹೆಗಡೆ ಹೆಬ್ಬಲಸು ಸಹಕಾರ ನೀಡಿದರು. ಸಮಾರಂಭದ ಮಧ್ಯೆ ನೆಮ್ಮದಿಯ ವೈಶಾಲಿ ವಿ.ಪಿ. ಹೆಗಡೆ ಅವರನ್ನು ಸಪ್ತಕದ ಜಿ.ಎಸ್. ಹೆಗಡೆ ಅವರು ಇಡಗುಂಜಿ ಮಹಾಗಣಪತಿ ಮೂರ್ತಿ ಸಹಿತ ಆತ್ಮೀಯವಾಗಿ ಸನ್ಮಾನ ಮಾಡಿದರು. ಇದೇ ವೇಳೆ ನೆಮ್ಮದಿಗೆ ಜಿ.ಎಸ್. ಹೆಗಡೆ ಅವರು ವೈಯಕ್ತಿಕವಾಗಿ 20,000 ರು ನಗದು ನೀಡಿ ಮಾತನಾಡಿ, ವೈಶಾಲಿ ಅವರ ಬಹುಮುಖಿ ಸೇವೆಯನ್ನು ಗೌರವಿಸುತ್ತಿರುವ ಖುಷಿ ಇದೆ. ಪ್ರತಿ ವರ್ಷವೂ ನೆಮ್ಮದಿಗೆ ಕೈಲಾದಷ್ಟು ದೇಣಿಗೆ ನೀಡುವ ವಾಗ್ದಾನ ಮಾಡಿದರು. ಅನೇಕ ಹಿರಿಕಿರಿಯ ಸಂಗೀತ ಕಲಾವಿದರು, ಆಸಕ್ತರು ಪಾಲ್ಗೊಂಡಿದ್ದರು. ಬೀದಿ ನಾಯಿಮರಿಗೆ ಜೀವದಾನ ಮಾಡಿದ ಸಹೋದರಿಯರು ಜನರ ಮೆಚ್ಚುಗೆ. ಅಪಘಾತದಿಂದ ತಲೆಗೆ ತೀವ್ರವಾಗಿ ಹೊಡೆತ ಬಿದ್ದು ರಸ್ತೆ ಬದಿಯಲ್ಲಿ ಸಾವು ಬದುಕಿನ ಮಧ್ಯೆ ನರಳುತ್ತಿದ್ದ ನಾಯಿಮರಿಯೊಂದಕ್ಕೆ ಸಹೋದರಿಯರು ಅಗತ್ಯ ಚಿಕಿತ್ಸೆ ಕೊಡಿಸಿ 15 ದಿನ ಆರೈಕೆ ಮಾಡಿ ಬದುಕಿಸಿದ ಘಟನೆ ನಡೆದಿದೆ. ಶಿರಸಿಯ ಕೆಎಚ್ಬಿ ಕಾಲೋನಿ ಹೊಸ ಬಡಾವಣೆಯ ಸಹೋದರಿಯರಾದ ಶಿಲ್ಪ ಹಾಗೂ ಶ್ವೇತಾ ಮಾನವೀಯತೆಯನ್ನು ತೋರಿ ನರಳುತ್ತಿದ್ದ ನಾಯಿಮರಿಯ ಆರೈಕೆಯನ್ನು ಹಗಲು ರಾತ್ರಿ 15 ದಿನಗಳ ಕಾಲ ಮಾಡಿದವರಾಗಿದ್ದಾರೆ. ನಾಯಿಮರಿಗೆ ಚಿಕಿತ್ಸೆ ನೀಡಿದ ಟಿಎಸ್ಎಸ್ ಸಮರ್ಪಣದ ಪಶುವೈದ್ಯ ಡಾಕ್ಟರ್ ಪಿ.ಎಸ್. ಹೆಗಡೆ ಈ ಸಹೋದರಿಯರ ಪ್ರಾಣಿ ದಯೆಯನ್ನು ಪ್ರಶಂಸಿಸಿದ್ದಾರೆ.